25 ಜನವರಿಯಂದು 90 ವರ್ಷಗಳ ನಂತರ ಪೌಷ ಮಾಸದ ಹುಣ್ಣಿಮೆಯ ಚಂದ್ರ ಕಾಣುತ್ತಾನೆ. ಈ 4 ರಾಶಿಯ ಜನರಿಗೆ ಲಾಟ್ರಿ ಹೊಡೆಯುತ್ತಂತಾನೆ ಹೇಳ್ಬೋದು. ಸ್ನೇಹಿತರೆ, 2024ರ ವರ್ಷದ ಎಲ್ಲಕ್ಕಿಂತ ಮೊದಲ ಹಾಗೂ ದೊಡ್ಡದಾಗಿರುವ ಹುಣ್ಣಿಮೆಯ ದಿನ ಆಗಿದೆ. ಇದನ್ನು ಶಾಕಾಂಬರಿ ಹುಣ್ಣಿಮೆ ಮತ್ತು ಬಣ್ಣದ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆಯಿಂದ ಈ 12 ರಾಶಿಗಳಲ್ಲಿ ಈ 4 ರಾಶಿಯ ಜನರ ಅದೃಷ್ಟ ಬದಲಾಗಬಹುದು ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಹುಣ್ಣಿಮೆಯ ನಂತರ ಈ 4 ರಾಶಿಯ ಜನರ ದುಃಖಗಳಾಗಲಿ, ಕಷ್ಟಗಳು, ಎಲ್ಲ ಸಮಸ್ಯೆಗಳು ದೂರ ಆಗಬಹುದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ 4 ಅದೃಷ್ಟ ರಾಶಿಯಲ್ಲಿ ನಿಮ್ಮ ರಾಶಿಯೂ ಇರಬಹುದು. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ, ಯಾಕಂದರೆ ಈ ವಿಡಿಯೋ ನಿಮಗಾಗಿ ತುಂಬಾ ಲಾಭಕಾರಿಯೂ ಆಗಿದೆ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಜೊತೆಗೆ ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ನಲ್ಲಿಯೂ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಈ ಮೂಲಕ ಅವರಿಗೂ ಸಹ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಹಿಂದೂ ಪಂಚಾಂಗದ ಅನುಸಾರವಾಗಿ ಪೌಷ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನಕ್ಕೆ ತುಂಬಾ ವಿಶೇಷವಾದ ಮಹತ್ವ ಇರುತ್ತದೆ. ಹುಣ್ಣಿಮೆಯ ತಿಥಿಯು ಚಂದ್ರನಿಗೆ ತುಂಬಾ ಪ್ರಿಯವಾಗಿರುತ್ತದೆ. ಈ ದಿನ ಚಂದ್ರನು ತನ್ನ ಪೂರ್ಣವಾದ ಆಕಾರದಲ್ಲಿ ಇರುತ್ತಾರೆ. ಈ ಹುಣ್ಣಿಮೆಯ ದಿನ ಸ್ನಾನದಾನಕ್ಕೆ ಮತ್ತು ಸೂರ್ಯದೇವರಿಗೆ ಜಲವನ್ನು ಅರ್ಪಿಸುವುದಕ್ಕೆ ವಿಶೇಷವಾದ ಮಹತ್ವ ಕೂಡ ಇರುತ್ತದೆ. ಈ ಸಮಯದಲ್ಲಿ ಮಾಡಿದಂಥ ಧಾರ್ಮಿಕ ಕಾರ್ಯಗಳಿಗೆ ಜೀವನ ಸಾರ್ಥಕ ಆಗುತ್ತಂತಲೇ ಹೇಳ್ಬೋದು. ಈ ಹುಣ್ಣಿಮೆಯ ದಿನ ಕಾಶಿ, ಪ್ರಯಾಗರಾಜ ಮತ್ತು ಹರಿದ್ವಾರಗಳಲ್ಲಿ ಗಂಗಾ ಸ್ನಾನಕ್ಕೆ ತುಂಬ ದೊಡ್ಡದಾಗಿರೋ ಮಹತ್ವ ಇರುತ್ತದೆ. ಸಾಧ್ಯವಾದರೆ ಯಾವುದಾದ್ರೂ ಪವಿತ್ರವಾದ ನದಿಯಲ್ಲಿ ಈ ದಿನ ಸ್ನಾನ ಮಾಡಿ, ಅಥವಾ ಮನೆಯಲ್ಲಿ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಗಂಗಾ ಜಲದ 2 ಹನಿಗಳನ್ನು ಹಾಕಿ ಸ್ನಾನ ಮಾಡಿರಿ. ಸ್ನಾನ ಮಾಡುತ್ತಿರುವಂಥ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿರಿ. ಈ ರೀತಿ ಮಾಡೋದ್ರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ನಿಮಗೆ ಸಿಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಪೌಷ ಹುಣ್ಣಿಮೆಯ ದಿನ ಸ್ನಾನದಾನ ಜಪ ಮಾಡೋದ್ರಿಂದ, ವ್ರತಗಳನ್ನು ಮಾಡೋದ್ರಿಂದ ವ್ಯಕ್ತಿಗೆ ಪುಣ್ಯದ ಫಲ ಸಿಗುತ್ತದೆ ಮತ್ತು ಮೋಕ್ಷವೂ ಸಿಗುತ್ತದೆ. ಈ ದಿನ ಭಗವಂತನಾದ ಸೂರ್ಯದೇವರ ಆರಾಧನೆ ಮಾಡೋದ್ರಿಂದ ವಿಶೇಷವಾದ ಆಶೀರ್ವಾದವೂ ಸಿಗುತ್ತದೆ. ಹಾಗಾಗಿ ಈ ದಿನ ಸೂರ್ಯೋದಯ ಆಗುವ ಮುನ್ನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ 1 ಲೋಟ ನೀರನ್ನು ಅರ್ಪಿಸಿರಿ. ನಂತರ ಈ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಸಹ ಮಾಡಿರಿ. ಸ್ನೇಹಿತರೆ, ಪೌಷ ಮಾಸದ ಹುಣ್ಣಿಮೆಯ ದಿನ ಯಾವಾಗ ಚಂದ್ರನು ಕಾಣುತ್ತಾನೋ ಆಗ ಇವರು ತುಂಬ ದೊಡ್ಡದಾಗಿ ಕಾಣುತ್ತಾರೆ. ಈ ಸಮಯದಲ್ಲಿ ನೀವು ಚಂದ್ರ ದೇವರಿಗೂ ಕೂಡ 1 ಲೋಟ ಜಲವನ್ನು ಅರ್ಘ್ಯವಾಗಿ ಅರ್ಪಿಸಿರಿ. ಸ್ನೇಹಿತರೆ, ಈ ದಿನ ನೀವು ಚಂದ್ರ ದೇವರ ಪೂಜೆಯನ್ನು ಸಹ ಮಾಡಿರಿ. ಈ ದಿನ ರಾತ್ರಿ 1 ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹಸಿ ಹಾಲು, ಸ್ವಲ್ಪ ಅಕ್ಷತೆಗಳನ್ನು ಹಾಕಿ, ಸ್ವಲ್ಪ ಬೆಲ್ಲದ ತುಂಡು ಅಥವಾ ಸಕ್ಕರೆಯನ್ನು ಹಾಕಿ ಚಂದ್ರ ದೇವರಿಗೆ ಅರ್ಪಿಸಿರಿ. ಇದರಿಂದ ಚಂದ್ರ ದೇವರ ವಿಶೇಷವಾದ ಆಶೀರ್ವಾದವೂ ಸಿಗುತ್ತದೆ. ಸ್ನೇಹಿತರೆ, ಸಾಧ್ಯವಾದರೆ ಈ ದಿನ ಖಂಡಿತವಾಗಿ ಲಕ್ಷ್ಮೀನಾರಾಯಣರ ಕಥೆಗಳನ್ನು ಕೇಳಿರಿ. ಇದರಿಂದ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ. ಈ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀದೇವಿಗೆ ಖಂಡಿತವಾಗಿ ಯಾವುದಾದ್ರೂ ಸಿಹಿ ತಿನಿಸುಗಳನ್ನು ನೈವೇದ್ಯದ ರೂಪದಲ್ಲಿ ಅರ್ಪಿಸಿರಿ. ಬಡವರಿಗೆ, ನಿರ್ಧನರಿಗೆ ದಾನ ಖಂಡಿತವಾಗಿ ಈ ದಿನ ಮಾಡಿರಿ. ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ಸಾಧ್ಯವಾದಷ್ಟು ದಾನ ನೀಡಿರಿ. ಸ್ನೇಹಿತರೆ, ಈ ಹುಣ್ಣಿಮೆಯ ದಿನ ಹಲವಾರು ಶುಭ ಸಂಯೋಗಗಳು ಕೂಡ ಬಂದಿವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ 4 ರಾಶಿಯ ಜನರ ಅದೃಷ್ಟ ಈ ಹುಣ್ಣಿಮೆಯ ದಿನದ ನಂತರ ಬದಲಾಗಲಿದೆ ಅಂತಲೇ ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ಎಲ್ಲಕ್ಕಿಂತ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯ ಜನರ ಬಗ್ಗೆ ಹೇಳೋದಾದರೆ, ಈ ಹುಣ್ಣಿಮೆಯ ನಂತರ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಇನ್ಕಮ್ ಸೋರ್ಸ್ ಹೆಚ್ಚಾಗುತ್ತದೆ. ವ್ಯಾಪಾರಸ್ಥರು, ಬಿಸ್ನೆಸ್ ಮಾಡುವಂಥವರು ಲಾಭಗಳನ್ನು ಕಾಣ್ತಾರೆ. ನೌಕರಿ ಮಾಡುತ್ತಿರುವಂಥ ಜನರು ಪ್ರಮೋಷನ್ಗಳನ್ನು ಪಡೆದುಕೊಳ್ತಾರೆ. ವೇತನದಲ್ಲಿ ವೃದ್ಧಿಯನ್ನು ಕಾಣ್ತಾರೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಜಮೀನು, ಪ್ರಾಪರ್ಟಿಗಳನ್ನು ಖರೀದಿ ಮಾಡುವ ಯೋಗ ಕೂಡ ಬಂದಿದೆ. ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥ ಏನಾದರೂ ಕಾರ್ಯಗಳು ನಡೀತಾ ಇದ್ದರೆ ಅವೆಲ್ಲ ಮುಗಿಯುತ್ತಿರುವುದು ಕಂಡುಬರುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ, ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲಿದೆ. ಒಂದು ವೇಳೆ ಬ್ಯಾಂಕ್ನಲ್ಲಿ ಯಾವುದಾದ್ರೂ ಲೋನ್ಗಳನ್ನು ಪಡೆದಿದ್ದರೆ ಅವು ಬರುವುದು ಕಂಡು ಬರ್ತಾ ಇದೆ. ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಹಾಗಾಗಿ ನಿರಂತರವಾಗಿ ಇನ್ಕಮ್ನಲ್ಲಿ ವೃದ್ಧಿಯಾಗುತ್ತದೆ. ಇದ್ದಿರುವಂಥ ಅಡಚಣೆಗಳು ದೂರ ಆಗುವುದು ಕಂಡು ಬರ್ತಾ ಇದೆ. ತುಂಬ ದಿನಗಳಿಂದ ಪೆಂಡಿಂಗ್ ಇರುವಂಥ ಕಾರ್ಯಗಳನ್ನು ಸಹ ನೀವು ಪೂರ್ತಿ ಮಾಡುವಿರಿ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಯು ಮಕರ ರಾಶಿ. ಮಕರ ರಾಶಿಯ ಜನರ ಬಗ್ಗೆ ಹೇಳೋದಾದರೆ, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಆದಾಯದಲ್ಲಿ, ಇನ್ಕಮ್ನಲ್ಲಿ ವೃದ್ಧಿಯಾಗೋದು ಕಂಡು ಬರ್ತಾ ಇದೆ. ನೌಕರಿ ಮಾಡುತ್ತಿರುವಂಥ ಜನರಿಗೂ ಸಹ ಲಾಭಗಳು ಆಗುವುದು ಕಂಡು ಬರ್ತಾ ಇದೆ.
ಪ್ರಮೋಷನ್ ಆಗುವುದು, ದೊಡ್ಡ ಅಧಿಕಾರಿಗಳ ಸಪೋರ್ಟ್ ಕೂಡ ಸಿಗುತ್ತದೆ. ಜೊತೆಗೆ ವಿದೇಶಕ್ಕೆ ಹೋಗುವ ಯೋಗ ಕೂಡ ಇದೆ. ವಿದೇಶದಲ್ಲಿ ಯಾವುದಾದ್ರೂ ಕಾರ್ಯ ಅಪೂರ್ಣ ಆಗಿದ್ರೆ ಅದು ಪೂರ್ಣ ಕೂಡ ಆಗುತ್ತದೆ. ಹಾಗಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಸಹ ವಿಶೇಷವಾದ ಲಾಭಗಳನ್ನು ಕಾಣ್ತೀರಾ. ಇದರಿಂದ ನಿರಂತರವಾಗಿ ಆದಾಯ ಇನ್ಕಮ್ ಹೆಚ್ಚಾಗುತ್ತದೆ. ಜಮೀನು ಪ್ರಾಪರ್ಟಿ ಖರೀದಿ ಮಾಡುವ ಯೋಜನೆಯನ್ನು ಸಹ ನೀವು ಮಾಡಬಹುದು. ಇಲ್ಲಿ ಮಾರಾಟ ಮಾಡೋದ್ರಿಂದಲೂ ಕೂಡ ಲಾಭಗಳು ಸಿಗುತ್ತವೆ. ಕುಟುಂಬದಲ್ಲಿ ಹೊಸ ಕಾರ್ಯಕ್ರಮಗಳು ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದು. ವಿವಾಹದ ಯೋಗ ಕೂಡ ಬರುತ್ತದೆ. ಮನೆಯಲ್ಲಿ ಒಳ್ಳೆಯ ಕಾರ್ಯ ನಡೆದರೆ ಖರ್ಚುಗಳು ಹೆಚ್ಚಾಗುತ್ತವೆ, ಆದರೆ ಇನ್ಕಮ್ನಲ್ಲಿ ವೃದ್ಧಿಯೂ ಆಗುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ, ಬ್ಯಾಂಕ್ನಿಂದ ಲೋನ್ಗಳು ಸಿಗಬಹುದು. ಹೇಗೆ ಆದಾಯ ಹೆಚ್ಚಾಗುತ್ತೋ ಆಗ ವೃದ್ಧಿಯೂ ಕಾಣುತ್ತದೆ. ಇದರಿಂದ ವಿಶೇಷವಾದ ಲಾಭಗಳು ನೀವು ಕಾಣ್ತೀರಾ. ಯಾವ ಕಾರ್ಯಗಳು ತುಂಬ ದಿನದಿಂದ ಪೆಂಡಿಂಗ್ ಆಗಿ ಅಪೂರ್ಣವಾಗಿದ್ದವೋ ಅವುಗಳನ್ನು ಪೂರ್ಣ ಮಾಡುವಿರಿ. ಸ್ನೇಹಿತರೆ, ಇನ್ನು ಮುಂಬರುವಂಥ ರಾಶಿಯು ಮೀನರಾಶಿ. ಮೀನರಾಶಿಯ ಜನರಿಗೆ ಲಾಟ್ರಿ ಹೊಡೆಯುತ್ತಂತಲೇ ಹೇಳ್ಬೋದು. ಕೋಟ್ಯಾಧೀಶರಾಗುವಂಥ, ಶ್ರೀಮಂತರಾಗುವಂಥ ಕನಸು ಕೂಡ ಪೂರ್ತಿ ಆಗೋದು ಕಂಡು ಬರ್ತಾ ಇದೆ. ಪೌಷ ಮಾಸದ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ, ಆಶೀರ್ವಾದದಿಂದ ಗುಪ್ತ ರೂಪದಲ್ಲಿ ಧನ ಸಂಪತ್ತಿನ ಆದಾಯದ ಸೋರ್ಸ್ಗಳು ಹೆಚ್ಚಾಗುವುದು ಕಂಡು ಬರ್ತಾ ಇದೆ. ಯಾವ ಕಾರ್ಯಗಳು ತುಂಬ ಸಮಯದಿಂದ ಪೆಂಡಿಂಗ್ ಇದ್ದವೋ ಅವು ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ. ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಲಾಭಗಳು ಕೂಡ ಸಿಗುತ್ತವೆ. ಶಿಕ್ಷಣ ಕ್ಷೇತ್ರದಲ್ಲಿದ್ದವರಿಗೂ ಲಾಭ ಆಗುತ್ತದೆ. ಸ್ಟೂಡೆಂಟ್ಗಳಿಗೂ ಕೂಡ ಈ ಸಮಯ ಅತಿ ಉತ್ತಮ ಆಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಕಾಂಪಿಟೇಷನ್ ತಯಾರಿ ನಡೆಸ್ತಾ ಇದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ. ನಿಮಗಾಗಿ ಇದು ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು. ಬ್ಯಾಂಕ್ನಿಂದ ಲೋನ್ಗಳನ್ನು ಪಡೆಯಬಹುದು. ಬಿಸ್ನೆಸ್ ವ್ಯಾಪಾರಗಳಲ್ಲಿ ಒಳ್ಳೆಯ ಡೀಲ್ಗಳು ಆಗಬಹುದು. ಮನೆಯಲ್ಲಿ ಯಾವುದಾದ್ರೂ ಸಾಮಾಜಿಕ ಕಾರ್ಯಗಳು ನಡೆಯುತ್ತವೆ. ಧಾರ್ಮಿಕ ಕಾರ್ಯಗಳ ಆಯೋಜನೆ ಕೂಡ ಆಗಬಹುದು. ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತದೆ. ರಾಜನೀತಿ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂಥ ಜನರಿಗೆ ವಿಶೇಷ ಲಾಭಗಳು ಸಿಗುತ್ತವೆ. ಇಲ್ಲಿ ನೋಡೋದಾದ್ರೆ ಎಲ್ಲಾದರೂ ಕೊಟ್ಟಿರುವಂಥ ಹಣ ಕೂಡ ಮರಳಿ ಬರುತ್ತದೆ. ಇಲ್ಲಿ ನೀವು ಯಾರ ಬಳಿ ಸಾಲವನ್ನು ಪಡೆಯಬಾರದು. ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ಹಣ ಮರಳಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ಅದೃಷ್ಟವಂತ ರಾಶಿಯು ಕುಂಭರಾಶಿ. ಇಲ್ಲಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಧನ ಸಂಪತ್ತಿನ ಆದಾಯದ ಸ್ತೋತ್ರಗಳು ಹೆಚ್ಚಾಗಲಿವೆ. ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಲಾಭಗಳನ್ನು ಕಾಣ್ತೀರಾ. ಕನ್ಸ್ಟ್ರಕ್ಷನ್ ಆಗಲಿ, ಪ್ರಾಪರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ವಿಶೇಷವಾದ ಲಾಭಗಳನ್ನು ಕಾಣ್ತೀರಾ. ಜೊತೆಗೆ ಒಂದು ವೇಳೆ ನೀವು ಬಟ್ಟೆ ವ್ಯಾಪಾರಿಯಾಗಿದ್ದರೆ, ಬಿಸ್ನೆಸ್ ಮಾಡ್ತಾ ಇದ್ರೆ ವಿಶೇಷವಾದ ಲಾಭಗಳನ್ನು ಕಾಣ್ತೀರಾ. ಸ್ನೇಹಿತರೆ, ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಶ್ರೀಮಂತರಾಗುವಂಥ ಹಲವಾರು ಅವಕಾಶಗಳು ನಿಮಗೆ ಸಿಗುತ್ತವೆ. ಧನ ಸಂಪತ್ತು ಬರುವಂಥ ಆದಾಯದ ದಾರಿಗಳು ಕೂಡ ಹೆಚ್ಚಾಗುತ್ತವೆ. ನೌಕರಿಯಲ್ಲಿ ಪದವಿಯನ್ನು ಪಡೆದುಕೊಳ್ತೀರಾ. ಸರ್ಕಾರಿ ಕ್ಷೇತ್ರದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ವೇತನದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಅಪೂರ್ಣವಾದ ಕಾರ್ಯಗಳನ್ನು ಸಹ ನೀವು ಪೂರ್ಣಗೊಳಿಸುವಿರಿ. ಉತ್ತಮ ಜೀವನ ಸಂಗಾತಿ ಕಡೆಯಿಂದ ಉತ್ತಮ ಸಂತಾನದ ಪ್ರಾಪ್ತಿಯೂ ಆಗುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಮಿಥುನ ರಾಶಿ. ಸ್ನೇಹಿತರೆ, ಇಲ್ಲಿ ನೋಡೋದಾದರೆ ವ್ಯಾಪಾರದಲ್ಲಿಯೂ ಲಾಭ ಕಾಣ್ತೀರಾ. ನೌಕರಿಯಲ್ಲೂ ಸಹ ನೀವು ವೃದ್ಧಿಯನ್ನು ಕಾಣ್ತೀರಾ. ಇನ್ಕಮ್ ಹೆಚ್ಚಾಗುತ್ತದೆ. ನಿಂತಿರುವಂಥ ಕಾರ್ಯಗಳು ಪೂರ್ಣಗೊಳ್ಳುವುದು ಕಂಡು ಬರ್ತಾ ಇದೆ. ಕಾರ್ಯಕ್ಷೇತ್ರದಲ್ಲೂ ಸಹ ನೀವು ಅಧಿಕವಾಗಿ ಲಾಭಗಳನ್ನು ಗಳಿಸ್ತೀರಾ. ಸ್ನೇಹಿತರೆ, ನಿಮ್ಮ ರಾಶಿಯ ಬಗ್ಗೆಯೂ ತಿಳಿದುಕೊಳ್ಳಲು ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು.